ಬಿಗ್ ಬಾಸ್ ಮನೆಯಿಂದ ಉಗ್ರ ಮಂಜು ಅವ್ರು ಕಲ್ತಿದ್ದೇನು ಅಂತ. ಆ, ಅದೇ ಜೊತೆಗೆ ಹೇಳ್ತಾರೆ ನೋಡ್ಕೊ ಯಾರು ಏನು ಅನ್ನೋದು ಗೊತ್ತಿಲ್ಲ. ಗೇಮ್ಗೋಸ್ಕರ ನಿನ್ನ ಲೈಫಲ್ಲಿ ಮುಳ್ಳು ಹಾಕ್ತಾರೋ, ನಿನ್ನ ಲೈಫಲ್ಲಿ ಹೂವು ಹಾಕ್ತಾರೋ, ಹ್ಮ್. ಏನಾಗ್ತಾರೋ ಏನೋ ಗೊತ್ತಿಲ್ಲ. ಬಟ್ ಜೊತೆಲಿ ಇರೋರ ಹತ್ರ ಹುಷಾರಾಗಿರು. ಬಟ್ ನಿನ್ನನ್ನು ನಂಬಿರೋರ್ನ, ನಿನ್ನನ್ನ ನಂಬಿರೋರು ಅಥವಾ ನಿನ್ನಿಂದನೇ ಜೀವನ ಅನ್ನೋರ್ನ ಯಾರನ್ನೂ ಕೈ ಬಿಡಬೇಡ. ನಿನಗೆ ಒಳ್ಳೇದು ಬಯಸೋರ್ನ ಯಾರನ್ನೂ ಕೈ ಬಿಡಬೇಡ. ಹ್ಮ್. ಆಮೇಲೆ ಫ್ಯಾಮಿಲಿ ಇಂಪಾರ್ಟೆನ್ಸ್ ಸಿಕ್ಕಾಪಟ್ಟೆ ಗೊತ್ತಾಯ್ತು. ಕಲ್ತಿದ್ದು ಅಲ್ಲಿ ಇತ್ತು, ಬಟ್ ಇನ್ನೂ ದುಪ್ಪಟ್ಟಾಯ್ತು ಫ್ಯಾಮಿಲಿ ಇಂಪಾರ್ಟೆನ್ಸ್ ಎಷ್ಟು ಏನು ಅಂತ. ಸುಮಾರಷ್ಟು ಕಲ್ತಿದ್ದೀನಿ. ಇನ್ಮೇಲೆ ಅಂದರೆ ಅಲ್ಲಿಂದ ಬಂದಾದ್ಮೇಲೆ ಬಿಗ್ ಬಾಸ್ ಮನೆಯಿಂದ 120 ದಿನ ಎಲ್ಲನೂ ಬಿಟ್ಟು ಬಂದಾದ್ಮೇಲೆ ಆ ಪೇಷನ್ಸ್ ಎಲ್ಲ ಕಲ್ತಾದ್ಮೇಲೆ ಏನೇ ಬರಲಿ ಲೈಫಲ್ಲಿ ಹ್ಮ್. ಅದನ್ನು ಫೇಸ್ ಮಾಡ್ಬೋದಣ್ಣ. ಯಾವುದೇ ಎಂಥದೇ ಕಷ್ಟಗಳು ಬರಲಿ, ಏನೇ ಕೆಲಸಗಳು ಬರಲಿ, ಎಷ್ಟೇ ಶೂಟಿಂಗ್ ಡೇ ಆ್ಯಂಡ್ ನೈಟ್ ಇರಲಿ, ಆ ಥರದ್ದು ಏನೇ ಬಂದ್ರೂ ಕೆಲಸದ ವಿಚಾರದಲ್ಲಿ ಇರ್ಬೋದು, ಪರ್ಸ್ನಲಿ ಇರ್ಬೋದು, ಮೆಂಟಲಿ ಫಿಸಿಕಲಿ ಯಾವುದೇ ಬಂದ್ರೂ ನಾವು ಫೇಸ್ ಮಾಡ್ಬೋದು ಅನ್ನೋದು ಇನ್ನೂ ಒಂದಷ್ಟು ಧೈರ್ಯ ಬಂತು. ಅದೆಲ್ಲ ತುಂಬ. ಸೊ ಬಿಗ್ ಬಾಸ್ ಮನೆಯಲ್ಲಿ ಏನೇ ಆದ್ರೂ ಕೂಡ ಜಗಳಗಳಾಗ್ತಿರ್ತಿತ್ತು. ಬಿಕಾಸ್ ಒಂದು ಟಾಸ್ಕ್ ವಿಚಾರ ಆಗಿರ್ಬೋದು ಅಥವಾ ಇನ್ನೊಂದು ವಿಚಾರ ಆಗಿರ್ಬೋದು. ಸೊ ಆ ಟಾಸ್ಕ್ ವಿಚಾರ ಅದನ್ನೆಲ್ಲ ಯಾವ ರೀತಿ ಕಾಂಪ್ರಮೈಸ್ ಮಾಡ್ಕೊಂತಿದ್ರಿ? ನಾನೆಲ್ಲ ಕೇಳ್ಪಟ್ಟೆ, ನೀವಾಗಿರ್ಬೋದು, ವಿಕ್ಕಿ ಅವರಾಗಿರ್ಬೋದು, ಹಾಗೆ ರಜತ್ ಅವರಾಗಿರ್ಬೋದು, ಒಂದು ದಮ್ ಮಾಡ್ಕೊಂಡೆಲ್ಲ ಕಾಂಪ್ರಮೈಸ್ ಮಾಡ್ಕೊಳ್ತಿದ್ರಂತೆ, ನಿಜನ? ಇಲ್ಲ ಅದು ಅಷ್ಟು ಆಗ್ತಿರ್ಲಿಲ್ಲ. ವೀಕೆಂಡಲ್ಲಿ ಬಂದು ಅಣ್ಣ ಹೇಳಾದ್ಮೇಲೆ ಕೆಲವೊಂದು ಸತ್ಯಗಳು ಆಚೆ ಬರ್ತಿತ್ತು. ಅವಾಗಲೇ ಆನ್ಸರ್ ಸಿಕ್ತಿತ್ತು. ಬಟ್ ಒಂದೇ ಮನೇಲಿ ಇರ್ತೀವಲ್ಲ, ಒಂದೇ ಮನೇಲಿ ಎಷ್ಟು ಅಂತ ದ್ವೇಷ ಮಾಡ್ತೀರಾ, ಏನು ಅಂತ ಇದು ಅಂತೀರ. ಹೌದು. ಟಾಸ್ಕ್ ಅಂತ ಬಂದಾಗ 2 ಗ್ರೂಪ್ ಅಂತ ಆದಾಗ ಆ ಟಾಸ್ಕಲ್ಲಿ ಆ ಬಟ್ಟೆಗಳು ಹಾಕೊಂಡಿದಾಗ 2 ವಲಯ, ಅದು 2 ಗ್ರೂಪ್ ಆಗೇ ಇರುತ್ತೆ. ಅದು ಒಂದು ವಾರ ನಡೆಯುತ್ತೆ. ಆ ವಾರ ಆದ್ಮೇಲೆ ವಾರದ ಎಂಡಲ್ಲಿ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ. ಆವಾಗ ಒಂದಷ್ಟು ಪ್ರಶ್ನೆಗಳಿಗೆ, ಒಂದಷ್ಟು ಕನ್ಫ್ಯೂಷನ್ಸ್ಗೆಲ್ಲ ಉತ್ತರ ಸಿಗುತ್ತೆ. ಅದಾಗಿ ಹೊಸ ಗ್ರೂಪ್ಗಳು ಆಗ್ಬೋದು, ಹೊಸ ಇಂಡಿವಿಜುವಲ್ ಗೇಮ್ಸ್ ಆಗುತ್ತೆ. ಬಟ್ ಅದೆಲ್ಲ ಇದ್ದಿದ್ದೆ. ಬಟ್ ಕೋಪ ಮಾಡ್ಕೊಂಡು ಸುಮಾರು ವಾರಗಳು ಇದ್ದಿದ್ದು ಇದೆ. ಒಬ್ಬೊಬ್ರ ಹತ್ರ ಮಾತಾಡಿದೆ, ಒಂದೊಂದು ವಾರದಲ್ಲೇ ಮಾತಾಡಿದ್ದು ಇದೆ. ಒಂದು ದಿನ ಟಾಸ್ಕ್ ಮುಗ್ದಿದ್ ಕೂಡಲೇ ಮಾತಾಡಿದ್ದು ಇದೆ. ಅಲ್ಲಿಗೆ ಜಗಳ ಮಾಡ್ಕೊಂಡು ಆ ಥರದ್ದೆಲ್ಲ ಕಾಮನ್ ಆಗೋಗಿತ್ತು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.